ಎಸ್ ನಮಸ್ಕಾರ ಎಲ್ಲರೂ ಹೇಳಿ ಸರ್. ಈಗ ಪರಿಷತ್ ಚುನಾವಣೆ ಮತದಾನ ನಡೀತಾ ಇದೆ. 5ನೇ ಅಭ್ಯರ್ಥಿಯ ವಿಚಾರದಲ್ಲಿ ಇನ್ನೂ ಕೂಡ ಫ್ಲಕ್ಚುಯೇಷನ್ ನಡೀತಾ ಇದೆ. ಇಲ್ಲ, ನಮ್ಮಲ್ಲಿ ಸ್ಪಷ್ಟತೆ ಇದೆ. 5ನೇ ಅಭ್ಯರ್ಥಿ ಕೂಡ ನಮ್ದು ಗೆಲ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ನನಗೆ. ಜೆಡಿಎಸ್ನವರು ಹೇಳ್ತಿದ್ದಾರೆ ನಮ್ಮ ಅಭ್ಯರ್ಥಿ ಕೂಡ ಗೆಲ್ತಾರೆ, ಆತ್ಮಸಾಕ್ಷಿ ಮತಗಳು ಚಲಾವಣೆ ಆಗುತ್ತೆ, ಕಾಂಗ್ರೆಸ್ನವರು ಕೈ ಜೋಡಿಸ್ತಾರೆ. ಇಲ್ಲ, ಅದು ಅವ್ರಿಗೆ ಮಾತ್ರ ಇದ್ದು ಎಲ್ಲರಿಗೂ ಆಗುತ್ತಲ್ಲ. ಆತ್ಮಸಾಕ್ಷಿ ಮತ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೆಲ್ಲ ಆಗುತ್ತೆ. ಕಾದ್ ನೋಡೋಣ. ನೀವು ಟ್ರೈ ಮಾಡಿದ್ರಿ ಆತ್ಮಸಾಕ್ಷಿಗೆ, ಆತ್ಮಸಾಕ್ಷಿ ಮತಕ್ಕಾಗಿ ಕಾಂಗ್ರೆಸ್ ಕೂಡ ತುಂಬಾ ಟ್ರೈ ಮಾಡಿದೆ. ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ಅದೇ ಹೇಳ್ತಿರೋದು. ಈ ರಿಸಲ್ಟ್ಸ್ ಬಂದ್ಮೇಲೆ ಗೊತ್ತಾಗೋದಲ್ಲ, ವೇಟ್ ಮಾಡಿ ನೋಡೋಣ. ಥ್ಯಾಂಕ್ ಯು. ಯಾರಿಗೆ ವೋಟ್ ಹಾಕಿದ್ದಾರೆ? ತಂದೆಯವರು ವೋಟ್ ಹಾಕಿರೋದು ಬಹಳ ಅನುಮಾನ ಇದೆ ಸರ್. ಅವರು ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದಾರೆ, ಆದ್ರೆ ಅವ್ರು ಗೆದ್ದಿರೋ JDS ಚಿಹ್ನೆ ಮೇಲೆ. ಅವರ ಮತದಾನದ ಬಗ್ಗೆ ಸಹಜವಾದಂತ ಅನುಮಾನ ಸಂಶಯಗಳಿದೆ ಸರ್. ಈಗ ನಾನು ನಿಮ್ಮ ನ್ಯೂಸ್ ಚಾನಲ್ ಗಮನಿಸಿದೆ, NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತಿದ್ರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಏನಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ನೋಡಲಿಲ್ಲ, ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು, ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು GT ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಅಲ್ಲ, ಇದರಲ್ಲಿ ಈಗ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆ ಏನು ಉದ್ಭವಿಸ್ತು ಅಂತಕ್ಕಂಥ ನನಗೆ. ಈಗ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷಕ್ಕೆ ಮತದಾನ ಮಾಡಿದ್ದೀವಿ. ಆತ್ಮಸಾಕ್ಷಿ ಬದಲು ನಾನು JDS ವೋಟ್ ಹಾಕಿದ್ರೆ ಹೇಳಕ್ ಯಾಕೆ ಹಿಂಜರಿಗೆ GT ದೇವೇಗೌಡರಿಗೆ ಅಂತ ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಆದ್ರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜ್ ಅವರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಎಲ್ಲ ಮಾತಾಡಿದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.